ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಇವತ್ತಿನ ಮುಖ್ಯ ಮಾಹಿತಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕೊಡ್ತಾ ಇದ್ದೇನೆ. ನಿಮಗೆ ಜ್ಞಾನ ವೃದ್ಧಿ ಆಗಬೇಕು ಅಂದರೆ ಅಟ್ಲೀಸ್ಟ್ ನೀವು ಮಲಗ್ತಕ್ಕಂಥ ಒಂದು ಸಮಯದಲ್ಲಿ ಸ್ವಲ್ಪ ಜ್ಞಾನ ಅಷ್ಟು ಉತ್ತಮತೆ ಇಲ್ಲ, ಗುರುವಿನ ಆಶೀರ್ವಾದ ಕೂಡ ನಮ್ಮಲ್ಲಿ ಅಷ್ಟು ಉತ್ತಮತೆ ಇಲ್ಲ. ಇದಕ್ಕೆ ರಾತ್ರಿಯ ಸಮಯ ನಾವು ಏನು ಮಾಡಿದ್ರೆ ಸ್ವಲ್ಪ ಜ್ಞಾನ ವೃದ್ಧಿ ಆಗುತ್ತೆ. ಆ್ಯಕ್ಚುಲಿ ಇದೆಲ್ಲ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ. ಇದು ಕೂಡ ಸತ್ಯಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥದ್ದು. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗ್ತದೆ ಹೇಗೆ ನಿಮ್ಮ ಜ್ಞಾನ ವೃದ್ಧಿ, ಗುರುವಿನ ಆಶೀರ್ವಾದ ಹೇಗಿರುತ್ತೆ, ಶುಭವಾಗಿರ್ತಕ್ಕಂಥ ನಿದ್ದೆಯಾಗಿ ಕನಸುಗಳು ಹೇಗೆ ಬರುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ನೋಡಿ, ಇವತ್ತಿನ ಮೊದಲು ಗುರುವಾರ ಆಗಿರೋದ್ರಿಂದ ಪಂಚಾಂಗ ಶ್ರವಣವನ್ನು ಮಾಡೋಣ. ಗುರುವಾರ ಈ ದಿನ ಸಪ್ತಮಿ ತಿಥಿ ಇರತಕ್ಕಂಥದ್ದು. ಶುಕ್ಲ ಪಕ್ಷ ಸುಕರ್ಮ ಯೋಗ 6 ಗಂಟೆ 7 ನಿಮಿಷದವರೆಗೂ ಇದ್ದು ತದನಂತರ ದ್ವಿತೀಯ ಯೋಗ ಪ್ರಾರಂಭವಾಗುತ್ತೆ. ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು. ಹಾಗೆ ಇವತ್ತಿನ ನಾವು ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1 ಗಂಟೆ 57 ನಿಮಿಷದಿಂದ 3 ಗಂಟೆ 35 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಇರತಕ್ಕಂಥದ್ದು ಬೆಳಗ್ಗೆ 5 ಗಂಟೆ 48 ನಿಮಿಷದಿಂದ 7 ಗಂಟೆ 26 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಇರತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 3 ನಿಮಿಷದಿಂದ 10 ಗಂಟೆ 41 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 10 ಗಂಟೆ 9 ನಿಮಿಷದಿಂದ 11 ಗಂಟೆ 1 ನಿಮಿಷದವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 3 ಗಂಟೆ 22 ನಿಮಿಷದಿಂದ 4 ಗಂಟೆ 44 ನಿಮಿಷದವರೆಗೂ. ಹಾಗೆ ನೋಡಿ, ಇವತ್ತಿನ ಸ್ಥಾನಮಾನ ಚಂದ್ರ ಇರತಕ್ಕಂಥದ್ದು ಪುನರ್ವಸು ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಮುಂದುವರಿತಕ್ಕಂಥದ್ದು ಚಂದ್ರ ಇರತಕ್ಕಂಥ. ಹಾಗಾಗಿ ಇವತ್ತಿನ ಕಾಲಮಾನ ಹೇಗಿರುತ್ತೆ ಅಂದರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಒಂದು ಸ್ಥಳ ಬದಲಾವಣೆಗಳ ಅವಕಾಶಗಳು ಸಿಗ್ತದೆ. ಅಂದರೆ ಅರ್ಥಾತ್ ಒಂದು ಸ್ವಲ್ಪ ತಿರುಗಾಟದ ಸಾಂಕೇತಿಕವಾಗಿರ್ತಕ್ಕಂಥದ್ದು, ಒಂದು ಸಣ್ಣ ಚೇಂಜಸ್, ಒಂದು ಸಣ್ಣ ಸ್ಥಳ ಬದಲಾವಣೆ ಇರತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಮನೆಯಿಂದ ಜಾಸ್ತಿ ಆಚೆ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಾಗೂ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಲಾಭದ ವಾತಾವರಣ ಇರತಕ್ಕಂಥದ್ದು ಇರ್ತದೆ. ಹಾಗೂ ಕೂಡ ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೇವಲ ತಮ್ಮ ಮಾತುಕತೆಗಳ ಮೂಲಕ, ಕೇವಲ ನೋಡಿ ಇಂಟ್ರಾಕ್ಷನ್ಸ್ ಮೂಲಕ ಒಂದು ಒಳ್ಳೆಯ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ಉತ್ತಮವಾಗ್ತದೆ. ಜೊತೆಗೆ ನೆರೆಹೊರೆಯೊಟ್ಟಿಗಿನ ಉತ್ತಮ ಬಾಂಧವ್ಯದಲ್ಲಿರ್ತೀವಿ. ಹಾಗೆ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿ ಗುರುವಿನ ಅನುಗ್ರಹ ಇರತಕ್ಕಂಥದ್ದು, ಕುಟುಂಬದ ಸೌಖ್ಯ, ವ್ಯಾಪಾರ ವೃದ್ಧಿ, ಆದಷ್ಟು ಕೂಡ ಈ ದಿನ ಲಾಭದ ವಾತಾವರಣ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಹೆಚ್ಚಿನದಾಗಿ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತದೆ. ಒಟ್ಟಾರೆಯಾಗಿ ನೋಡೋದಾದರೆ ವೃಷಭ ರಾಶಿಯವರಿಗೆ ಶುಭದ ಫಲಪ್ರಾಪ್ತಿ. ಮಿಥುನ ರಾಶಿ, ಆದಷ್ಟು ಮಿಥುನ ರಾಶಿ ನನ್ನ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಬರ್ತದೆ. ನಾನು ನನ್ನ ಪ್ರಯತ್ನದಿಂದಲೇ ಕೆಲಸಗಳನ್ನು ಮಾಡ್ಕೋಬೇಕು, ಕುಟುಂಬ, ಹಣಕಾಸು, ಮತ್ತೊಂದು ಎಲ್ಲ ವಿಚಾರದಲ್ಲೂ ಕೂಡ ನಾನು ಏನು ಮಾಡಬೇಕು ಅಂತಕ್ಕಂಥ ಅಹಂ ಇರ್ತಕ್ಕಂಥ ದಿನವಾಗ್ತದೆ ಮಿಥುನ ರಾಶಿ. ಬಟ್ ಇದನ್ನು ಸ್ವಲ್ಪ ಅಲ್ಲಗಳಿತಕ್ಕಂಥ ಕೆಲಸವನ್ನು ಮಾಡಿ ನನ್ನಿಂದಲೇ ಇದಾಯಿತು ಅಂತಕ್ಕಂಥ ಮನೋಭಾವತೆ ಅಷ್ಟು ಉತ್ತಮತೆ ಇಲ್ಲ ಮಿಥುನ ರಾಶಿಯವರಿಗೆ. ಸಾಧ್ಯವಾದಷ್ಟು ಕೂಡ ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ಮಾಡಿಕೊಳ್ಳಿ, ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಶುಭದ ಒಂದು ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಆದರೂ ಕೂಡ ಒಳ್ಳೆಯದಿದೆ. ಗುರು ರಾಘವೇಂದ್ರರ ಆರಾಧನೆಯನ್ನು ಮಾಡಿ ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ.
ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕೆಲಸದಲ್ಲಿ ದೂರ ಪ್ರಯಾಣಗಳಾಗಬಹುದು, ಗ್ಯಾಸೈಟಿಸ್ ಇರತಕ್ಕಂಥ ಸನ್ನಿವೇಶಗಳು ಈ ಕಟಕ ರಾಶಿಯವರು ಬರುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಏರುಪೇರಾಗ್ತದೆ. ಸಾಲದ ಭಯ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸಹಿತ ಈ ದಿನ ಇದೆ. ಸ್ವಲ್ಪ ನಷ್ಟದ ದಿನವಾಗ್ತದೆ. ಸಾಧ್ಯವಾದರೆ ಕಡಲೆಕಾಳಿನ ಫಲಹಾರವನ್ನು ಈ ದಿನ ಹಂಚತಕ್ಕಂಥದ್ದು ಭಾಳ ಮುಖ್ಯ. ಅದೇ ರೀತಿಯಾಗಿ ಸಿಂಹ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಸಿಂಹ ರಾಶಿಯವರಿಗೆ ಈ ದಿನ ಪೂರ್ತಿ ಹೇಗೆ ಹಣಕಾಸಿನ ವೃದ್ಧಿಯನ್ನು ಮಾಡಬಹುದು, ಹೇಗೆ ನಾನು ಸಂಪಾದನೆಯನ್ನು ಮಾಡ್ಬೋದು ಅಂತಕ್ಕಂಥ ಎಲ್ಲ ಆಲೋಚನೆಗಳೇ ನಿಮಗೆ ಜಾಸ್ತಿ ಕಾಡುತ್ತೆ. ಯಾರ ಜೊತೆನೂ ಬೆರೆಯೋದಿಲ್ಲ, ಆದಷ್ಟು ಒಂಟಿತನ ಕಾಡುತ್ತದೆ. ಬಟ್ ವ್ಯಾವಹಾರಿಕವಾಗಿ ಮ್ಯಾಕ್ಸಿಮಮ್ ಗುಡ್ಡಿರುತ್ತೆ. ಯಾವುದಾದ್ರು ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಂಹರಾಶಿಯವ್ರಿಗಿದೆ. ಸಹೋದರರಿಂದ ಕೂಡ ಲಾಭವನ್ನು ಕಾಣ್ತಕ್ಕಂಥ ದಿನ, ಸ್ನೇಹಿತರಿಂದ ಲಾಭ ಬರ್ತಕ್ಕಂಥ ದಿನ ಕೂಡ ಈ ಸಿಂಹರಾಶಿಯವ್ರಿಗಿದೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕೋರ್ಸ್ ಕನ್ಯಾ ರಾಶಿಯವ್ರಿಗೂ ಕೂಡ ಒಂದು ಅಧಿಕಾರದ ಮನೋಭಾವ ಇರ್ತದೆ. ಒಂದು ಸಂಸ್ಥೆಯನ್ನು ನೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇರುತ್ತೆ. ಸಂಗಾತಿಯೊಟ್ಟಿಗಿನ ಸಣ್ಣ ಪುಟ್ಟ ವ್ಯಾಜ್ಯಗಳಿರುತ್ತೆ. ಯಾವಾಗಲೂ ಕೂಡ ಅಥಾರಿಟಿಯನ್ನು ಯೋಚನೆ ಮಾಡ್ತಕ್ಕಂಥ ತತ್ವ ನಿಮ್ಮಲ್ಲಿ ಬರುತ್ತೆ. ಖಂಡಿತ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದ ದಿನ. ನೀವು ಕೂಡ ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಶುಭದ ಕಾಲ ಆಗುತ್ತೆ. ತುಲಾರಾಶಿ, ಖಂಡಿತ ತುಲಾರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ನಿಮಗೆ ಇದು ಬದಲಾವಣೆಯ ಸಮಯ. ಬದಲಾಗಿ, ಇದಿಷ್ಟೇ ನಿಮ್ಮ ಜೀವನದ ಇವತ್ತಿನ ತತ್ವ. ತುಲಾರಾಶಿಯವ್ರಿಗೆ ಕೆಲಸ ಕಾರ್ಯಗಳು ಏನೇನು ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸೋಂಬೇರಿತನ ಮತ್ತು ಬದಲಾಗ್ತಕ್ಕಂಥದ್ದು ಮಾಡಿದ್ರೆ ಮಾತ್ರ ಯಶಸ್ಸು ಸಿಗುತ್ತೆ. ಖಂಡಿತವಾಗಿ ಶುಭವಾಗ್ತದೆ. ವೃಶ್ಚಿಕ ರಾಶಿ, ಮಾತು ಹಾಗೆ ಹಣಕಾಸು ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾರೋ ಏನೋ ಹೇಳಿದ್ರು ಅಂತ ಅದನ್ನೇ ತಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನು ಕೂತ್ಕೋಬೇಡಿ. ಸ್ನೇಹಿತರು ಕೆಲವೊಂದು ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಮಕ್ಕಳಿಂದ ಸ್ವಲ್ಪ ಚಿಂತನೆಗಳಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಇದನ್ನು ತೋರಿಸುತ್ತೆ. ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಹೇಳಿ ಮುಂದಿನ ಕಾರ್ಯವನ್ನು ನಡೆಸಿ. ಧನುರಾಶಿ, ವ್ಯಾಪಾರದ ಮನೋಭಾವತೆ ಇರುತ್ತೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಸರಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಅದೇ ರೀತಿಯಾಗಿ ಕೋಪನೂ ಹಂಗೆ ಇರುತ್ತೆ. ಅನ್ನೆಸಸರಿಯಾಗಿ ಟಾಕ್ ಮಾಡ್ತೀರಾ. ಅದು ಅನ್ನೆಸಸರಿ ಆಗಿರತಕ್ಕಂಥದ್ದು ಸ್ವಲ್ಪ ಅಷ್ಟು ರಿಲೆವೆಂಟ್ ಆಗಿರಲ್ಲ. ಬೇರೆಯವ್ರಿಗೆ ಇರಿಟೇಷನ್ ಆಗ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯವ್ರಿಗೆ ಬರ್ತದೆ. ಬಟ್ ನೆಸೆಸಿಟಿ ಇರ್ತಕ್ಕಂಥದ್ದಕ್ಕೆ ಮಾತ್ರ ಪ್ರಶಸ್ತವನ್ನು ಕೊಡಿ. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ, ಸ್ವಲ್ಪ ಸಮಾಧಾನ ಇರ್ತದೆ. ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೆ ಇಡೀ ದಿನ ಕೆಲಸದಲ್ಲಿ ತಲ್ಲೀನತೆ ಇರ್ತದೆ. ಎಷ್ಟು ಪ್ರಯತ್ನವನ್ನು ಮಾಡ್ತಿರೋ ಪ್ರಯತ್ನದಿಂದ ಇರತಕ್ಕಂಥದ್ದು ಜಾಸ್ತಿ ಇದೆ. ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಸ್ವಲ್ಪ ಗ್ಯಾಸೈಟಿಸ್ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತರುತ್ತೆ. ಹಾಗೆ ಕೋಪದ ವಾತಾವರಣ ನಿಯಂತ್ರಣವನ್ನು ಮಾಡಿಕೊಳ್ಳಿ. ಮಿಕ್ಕ ವಿಚಾರದಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಕುಂಭರಾಶಿಯ ಫಲ. ಕುಂಭರಾಶಿಯವ್ರಿಗೆ ನೋಡಿ, ಸಾಧ್ಯವಾದಷ್ಟು ಕುಂಭರಾಶಿಯವರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳಿರುತ್ತೆ. ಕೋಪನೂ ಹಾಗೆ ಇರತಕ್ಕಂಥ ಸನ್ನಿವೇಶವನ್ನು ತೋರಿಸ್ತದೆ ಕುಂಭರಾಶಿಯವ್ರಿಗೆ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಮಕ್ಕಳ ಒಂದು ಆರೋಗ್ಯದ ಸ್ಥಿತಿಗತಿಗಳನ್ನು ಅನಲೈಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಅದೇ ರೀತಿಯಾಗಿ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸುತ್ತೆ. ಸಾಧ್ಯವಾದಷ್ಟು ಒಳ್ಳೆಯ ದಿನ. ಮೀನರಾಶಿಯ ಫಲಾಫಲ. ಮನೆಯ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ತದೆ. ಮಕ್ಕಳ ಎಜುಕೇಷನ್ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಾಧ್ಯವಾದಷ್ಟು ಪ್ರೀತಿಯ ಮನೋಭಾವದಿಂದ ಎಲ್ಲವನ್ನು ಸರಿದೂಗಿಸ್ತಕ್ಕಂಥದ್ದು ಬರುತ್ತೆ. ಆದಷ್ಟು ಕೂಡ ತಮ್ಮ ಸಂಸ್ಥೆಗಳಾಗಿರ್ಬೋದು, ಬಿಸ್ನೆಸ್ ಸೆಕ್ಟರ್ಸ್ಗಳಾಗಿರ್ಬೋದು, ಮೀನರಾಶಿಯವ್ರಿಗೆ ತಮ್ಮ ಜಮೀನುಗಳಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ಹೋದಾಗ ಅದರ ಆಸಕ್ತಿ ಜಾಸ್ತಿ ಆಗುತ್ತೆ. ಅದರ ಬಗ್ಗೆ ಚಿಂತನೆಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದು ಸತ್ಯ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ನೋಡಿ, ನಾವು ರಾತ್ರಿ ಮಲಗಬೇಕಾದ್ರೆ ಸಾಧ್ಯವಾದರೂ ಕೆಲವು ನಾವು ನೋಡಿದಾಗೆ ಲೈಟ್ ಆಫ್ ಮಾಡಿ ಮಲಗ್ತೀರಾ. ಇದು ಲೈಟ್ ಆಫ್ ಮಾಡಿ ಮಲಗ್ತಕ್ಕಂಥದ್ದು ಸ್ವಲ್ಪ ಮಂದ ಬುದ್ಧಿಯನ್ನು ಕೊಡುತ್ತೆ. ಬೆಳಗ್ಗೆ ಕತ್ತಲಲ್ಲಿ ಮಲಗ್ತಕ್ಕಂಥದ್ದು ರಾಹುವಿನ ತತ್ವವನ್ನು ಕೊಡುತ್ತೆ. ಸಾಧ್ಯವಾದಷ್ಟು ಹಳದಿ ಬಲ್ಬನ್ನು ಉಪಯೋಗಿಸಿ. ಹಳದಿ ಬಲ್ಬ್ ನೋಡಿ, ಇದು ಇಟ್ಸ್ ಅ ಮ್ಯಾಟರ್ ಆಫ್ ಅಸ್ಟ್ರಾಲಜಿ ಅಲ್ಲದಲ್ಲೇ ಇದ್ದರೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಹಳದಿ ಬಣ್ಣ ಜ್ಞಾನದ ಸಂಕೇತವನ್ನು, ಗುರುವಿನ ಸಂಕೇತವನ್ನು ತೋರಿಸುತ್ತೆ. ಸಾಧ್ಯವಾದಷ್ಟು ನೀವು ಮಲಗ್ತಕ್ಕಂಥ ಕೋಣೆಯಲ್ಲಿ ಹಳದಿ ಬಣ್ಣ ನಿಮ್ಮ ಜ್ಞಾನವನ್ನು ಸೂಚಿಸುತ್ತೆ.
ಅಟ್ಲೀಸ್ಟ್ ಗುರುವಿನ ಅನುಗ್ರಹ ಲಭ್ಯವಾಗುತ್ತೆ. ಈ ಕೆಟ್ಟದ ಕನಸುಗಳು ಬೀಳುತ್ತೆ. ಮತ್ತೊಂದು ಸರಿಯಾಗಿ ನಮಗೆ ಜ್ಞಾನದಲ್ಲಿ ವೃದ್ಧಿ ಇಲ್ಲ ಅಂತಕ್ಕಂಥವ್ರು ಖಂಡಿತವಾಗಿ ಹಳದಿ ಬಲ್ಬನ್ನು ಉಪಯೋಗಿಸಿ ನೋಡಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಜ್ಞಾನ ವೃದ್ಧಿ ಆಗುತ್ತೆ. ಕತ್ತಲಲ್ಲಿ ಮಲಗೋದು ದೂರ ಆಗುತ್ತೆ. ಆ ರಾಹುವಿನ ತತ್ವ ಖಂಡಿತವಾಗಿ ದೂರ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.